ವಿಶ್ವ ಪ್ಲಸ್ ಟಿ ವಿ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರಣಾಮ. ಇವತ್ತು ನಾವು ಒಂದು ವಿಶಿಷ್ಟವಾದಂತಹ ಕ್ಷೇತ್ರದಲ್ಲಿದ್ದೇವೆ. ಅದನ್ನು ನಿಮ್ಮ ಮುಂದೆ ಪರಿಚಯಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಇಲ್ಲಿ ಮಹಾಭಾರತದಲ್ಲಿ ಹೇಳಿದ್ದಾರೆ, ಧಾರಣಾತ್ ಧರ್ಮಮಿತ್ಯಾಹು ಧರ್ಮೋ ಧಾರಯತೆ ಪ್ರಜಃ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಧರ್ಮ ಅನ್ನುವಂಥದ್ದು ನಿಲ್ಲಬೇಕಾದರೆ ಈ ಬ್ರಹ್ಮಾಂಡದಲ್ಲಿ ಭೂಮಿಯ ಮೇಲೆ ಧರ್ಮದಿಂದಲೇ ಜೀವಕುಲ ಉದ್ಧಾರ ಆಗುವುದಕ್ಕೆ ಸಾಧ್ಯ. ಈ ಜೀವಕುಲ ಉದ್ಧಾರ ಆಗಬೇಕಾದರೆ ಇಲ್ಲಿ ಗುರುಗಳ ಪರಂಪರೆಯ ಆಶೀರ್ವಾದ ಬಹಳ ಮುಖ್ಯವಾಗ್ತದೆ. ಅಂತಹ ಗುರು ಪರಂಪರೆಯಿಂದ ನಮ್ಮ ಜೀವನದಲ್ಲಿ ಇರುವಂತಹ ಅಜ್ಞಾನವನ್ನು, ಅಂಧಕಾರಗಳನ್ನು ಈ ಗುರು ಪರಂಪರೆಯವರು ತೊಲಗಿಸಿ ಹಾಕಿ ನಮ್ಮಲ್ಲಿ ಬೆಳಕನ್ನು ಕೊಡ್ತಾರೆ, ತಿಳುವಳಿಕೆಯ ಜ್ಞಾನವನ್ನು ಕೊಡ್ತಾರೆ. ಅಂತಹ ತಿಳುವಳಿಕೆ ಜ್ಞಾನ ಕೊಡುವ ಗುರು ಪರಂಪರೆಯಲ್ಲಿ ಬರುವಂಥದ್ದು ಗಿಣಗೇರಿಯ ಶ್ರೀಮತ್ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಶ್ರೀ ಗಿಣಗೇರಿ ಮಠ. ಈ ಮಠದ ಪರಂಪರೆಯ ಎಳೆಯ ಇತಿಹಾಸವನ್ನು, ಚರಿತ್ರೆಯನ್ನು, ಇದರ ಪವಾಡಗಳನ್ನು ತಿಳಿಯೋಣ ಬನ್ನಿ. ಈ ಪವಾಡಗಳನ್ನು ಎಳೆಯಾಗಿ ನಮ್ಮ ಎಲ್ಲ ಭಕ್ತ ಸಮೂಹಕ್ಕೆ ಪರಿಚಯ ಮಾಡುವುದಕ್ಕೆ ಈ ಪರಂಪರೆಯಲ್ಲಿ ಬರುವಂತಹ ಗುರುತ್ರಯರು ನಮ್ಮ ಜೊತೆಗಿದ್ದಾರೆ. ಅವರಿಂದಲೇ ಈ ಗಿಣಗೇರಿ ಮಠದ ಪರಂಪರೆಯನ್ನು, ಇದರ ಪವಾಡಗಳನ್ನು ಅರಿಯೋಣ. ನಮಸ್ಕಾರ, ಬನ್ನಿ. ಒಂದೊಮ್ಮೆ ಹೈದರಾಲಿ ಟಿಪ್ಪು ಸುಲ್ತಾನರು ನಡೆಸುತ್ತಿದ್ದ ದಾಳಿ ಹಿಂದೂ ಧರ್ಮೀಯರು ಮತ್ತು ಗುರು ಪಾರಂಪರೆ ಯತಿಪೀಠಗಳಿಗೆ ವಿಚಲಿತರಾಗಿಸಿತ್ತು. ಗಿಣಗೇರಿಯ ಶ್ರೀಮತ್ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠವು ಕೂಡ ಇಲ್ಲಿಯ ಈ ದಾಳಿಯ ಗುರಾಣಿಗೆ ನಲುಗಿತ್ತು. ಇಲ್ಲಿಯ ತಲೆಮಾರುಗಳ ಗುರು ಪಾರಂಪರೆಯ ಪೂರ್ಣ ಪರಿಚಯ ವಿಶ್ವ ಪ್ಲಸ್ ಟಿವಿ ಸರಣಿ ಪ್ರಸಾರದಲ್ಲಿ ನಿಮ್ಮ ಮುಂದೆ ತೆರೆದಿಡಲಿದೆ. ವೇದಾಂತಾಚಾರ್ಯಮಾಚಾರ್ಯಂ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪನಂ ಮುಂದೆ ಶ್ರೀ ಕಾಳಹಸ್ತ ಮುನೀಶ್ವರಂ. ಶ್ರೀಮದಾನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠ ಶ್ರೀಮಠ ಗಿಣಗೇರಿಯ ಸಂಕ್ಷಿಪ್ತ ಮಠದ ಪರಿಚಯವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಳಲು ಇಚ್ಛಿಸುತ್ತಿದ್ದೇನೆ. ಈ ಗುರು ಪರಂಪರೆಯ ಪೀಠವು ಯಾವ ಕಾರಣಕ್ಕಾಗಿ ಉಂಟಾಯಿತು ಅನ್ನೋದನ್ನು ಸ್ವಲ್ಪ ನಾವು ತಿಳ್ಕೋಬೇಕಾದದ್ದು ಅವಶ್ಯವಾಗ್ತದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾಂಧಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಅನ್ನುವ ಹಾಗೆ ಯಾವ ರೀತಿ ಅಂತಂದರೆ, ಈಗ ಸ್ವಲ್ಪ ಹಿಂದೂ ಧರ್ಮದ ಸ್ವಲ್ಪ ಕುಶಾಸ್ತ್ರ ತರ್ಕಗಳು ಎಲ್ಲ ಹಿಂದೂ ಧರ್ಮಕ್ಕೆ ವಿರೋಧವಾಸವಾದಾಗ ಈ ಕಾಳಹಸ್ತ ಮುನೀಶ್ವರರು ಅವತಾರ ಮಾಡಿದರು. ಯಾವ ರೀತಿ ಹಿಂದೆ ಶಂಕರಾಚಾರ್ಯರು ಹಿಂದೂ ಧರ್ಮದ ಸ್ವಲ್ಪ ಒಂದು ಕಷ್ಟದ ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವ ರೀತಿ ಅವತಾರ ಮಾಡಿ ಉಳಿದ ಧರ್ಮಗಳನ್ನೆಲ್ಲ ಸ್ವಲ್ಪ ಈ ಹಿಂದೂ ಧರ್ಮವನ್ನು ಉಚ್ಚ ಸ್ಥಿತಿಯಲ್ಲಿ ತರುವಂಥ ಪ್ರಯತ್ನ ಮಾಡಿದ್ರು, ಅದೇ ರೀತಿಯಾಗಿ ಈ ಕಾಳಹಸ್ತ ಮುನೀಶ್ವರರು ಈ ಗುರು ಪರಂಪರೆಯ ಪೀಠವನ್ನು ಪ್ರಾರಂಭಿಸಿ ಆ ಹಿಂದೂ ಧರ್ಮದ ಪುನರುತ್ಥಕ್ಕಾಗಿ ಶ್ರಮಿಸಿದಂಥವರು. ಶ್ರೀಮದಾನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠ ಶ್ರೀಮಠ ಗಿಣಗೇರ ಈ ಪೀಠಕ್ಕೆ ಮೂಲ ಪುರುಷರು ಯಾರು ಅಂತಂದರೆ ಕಾಳಹಸ್ತಾಚಾರ್ಯರು ಅಂತಂದು. ಕಾಳಹಸ್ತಾಚಾರ್ಯರು ಯಾವ ರೀತಿ ಅವತಾರ ಮಾಡಿದರು, ಎಲ್ಲಿ ಅವತಾರ ಮಾಡಿದರು ಅಂತಂದ್ರೆ ಹೇಳ್ತಾರೆ. ಯಾವ ಸಂದರ್ಭದಲ್ಲಿ ಅವತಾರ ಮಾಡಿದರು, ಎದಕ್ಕೆ ಮಾಡಿದರು ಅಂತಂದರೆ, ಕುಶಾಸ್ತ್ರ ಖಂಡನಾರ್ಥಾಯ ಶಸ್ತ್ರಾಸ್ತ್ರ ಶಾಪನಾಚ ಜಾತೋ ಮನೋಸ್ಮಿನ್ ಕಾಳಹಸ್ತ ಮುನೀಶ್ವರಂ ಅಂತಂದರು. ಕುಶಾಸ್ತ್ರ ಖಂಡನಾರ್ಥವಾಗಿ ಸಸ್ಯಾಸ್ತ್ರ ಸ್ಥಾಪನಾಚಾರ್ಯವಾಗಿ ಈ ಕಾಳಹಸ್ತ ಮುನೀಶ್ವರರು ಅವತಾರ ಮಾಡಿದರು ಅಂತಂದು ನಮಗೆ ಮೂಲಸ್ತಂಭ ಪುರಾಣ ಮತ್ತು ವಿಶ್ವಕರ್ಮ ಪುರಾಣಗಳಲ್ಲಿ ಉಲ್ಲೇಖವಾಗ್ತದೆ. ಈ ಒಂದು ಪೀಠ ಇದೆಯಲ್ಲ, ಇದು ಕಲಿಯುಗಕ್ಕೆ ಸೀಮಿತವಾಗಿದ್ದಂತಹ ಪೀಠ ಅಲ್ಲ. ನಮ್ಮದು ದ್ವಾಪರ ಯುಗ, ತ್ರೇತಾಯುಗ ಮತ್ತು ಕಲಿಯುಗ, ಇವು 4 ಯುಗಗಳಲ್ಲಿಯೂ ಸಹಿತ ಈ ನಮ್ಮ ಪೀಠ ಪರಂಪರೆ ಇತ್ತು ಅಂತಂದು ಹೇಳ್ತಾರೆ. ಹಿಂದೆ ಯಾವ ಪೀಠದಲ್ಲಿ ಯಾವ ಗುರುಗಳು ಇದ್ದರು ಅಂತಂದು ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಕೃತೇತು ವೆಂಕಟಾಚಾರ್ಯೋ ದ್ವಾಪರೇ ನರಕೇಸರಿ ತ್ರೇತಾಯಾಮ್ ಚೋಳರಾಜಶ್ಚ ಕಲಿಯುಗವು ಕಾಳಹಸ್ತೆ ಮುನೀಶ್ವರಂ ಅಂತ ಅನ್ನಂಗೆ ಈ ಕಲಿಯುಗಕ್ಕೆ ಕಾಳಹಸ್ತ ಮುನೀಶ್ವರರು. ಈ ಕಾಳಹಸ್ತ ಮುನೀಶ್ವರರು ಕಾಶಿಯಲ್ಲಿ ಅವತಾರ ಮಾಡಿದರು. ಅವತಾರ ಮಾಡಿ ಈ ಪಂಚಪೀಠಗಳನ್ನು ಸ್ಥಾಪನೆ ಮಾಡಿದರು. ಕಾಶಿ, ಕಾಳಹಸ್ತಿ, ಹಂಪಿ, ಹಸ್ತಿನಾವತಿ, ಸಿರಸೃಂಗಿ ಅಂತಂದು 5 ಪೀಠ ಸ್ಥಾಪನೆ ಮಾಡಿದರು. ಈಗ ಪ್ರಸ್ತುತ ಏನೈತಲ್ಲ, ಈ ಪಂಚಪೀಠಗಳಲ್ಲಿ ಆನೆಗುಂದಿ ಮತ್ತು ಹಂಪಿ ಅಂದರೆ 2 ಒಂದೇ ಸಂಬಂಧಪಟ್ಟಂತಹ ಪೀಠಗಳು. ಈ ಪ್ರಸ್ತುತ ಸಂದರ್ಭದಲ್ಲಿ ಶ್ರೀಮದ್ ಆನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠ ಅಷ್ಟಕ್ಕೆ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲು ಬಯಸ್ತೇವೆ. ಈ ಕಾಳಹಸ್ತಾಚಾರ್ಯರು ಪಂಚಪೀಠಗಳಾದ ನಂತರ, ಶತಪೀಠಗಳಾದ ನಂತರ ಈ ಶ್ರೀಮದ್ ಆನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠವನ್ನು ಪ್ರಾರಂಭ ಮಾಡಿದರು. ಇದಕ್ಕೆ ಮೂಲ ಪುರುಷರು ಯಾರು ಅಂತಂದರೆ ರೂಢಾಚಾರ್ಯರು ಅಂತಂದು. ಇವರು ರೂಢಾಚಾರ್ಯರು ಶ್ರೀಮದ್ ಆನೆಗುಂದಿ ಸಂಸ್ಥಾನ ಪೀಠಕ್ಕೆ ರಾಜಗುರುಗಳಾಗಿ ಮೆರೆದಂಥವರು. ಫಸ್ಟು
ನಮ್ಮ ಗಿಣಿಗೇರಿ ಬರುವ ಪೂರ್ವದಲ್ಲಿ ನಮ್ಮ ಮೂಲ ಪುರುಷರು ಯಾರು ಅಂತಂದರೆ ಕಾಳಸ್ಥ ಆಚಾರ್ಯರು. ಕಾಳಸ್ಥ ಆಚಾರ್ಯರ ನಂತರ ರೂಢಾಚಾರ್ಯರು. ರೂಢಾಚಾರ್ಯರು ಆದ ನಂತರ ಎರಡನೇ ನರಸಿಂಹಾಚಾರ್ಯರು ಅಂತನ್ನೋದು ಈ ಒಂದು ಆನೆಗುಂದಿ ಪೀಠ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಏನಂತಲ್ಲ, ಮೊದಲು ಯತಿಪೀಠ. ಇದು ಯಾಕೆ ಸಂಸಾರ ಪೀಠವಾಯಿತು ಅಂತಂದರೆ, ಈ ಧರ್ಮಸಿಂಧುವನ್ನು ಆಧಾರಕ್ಕೆ ತೊಗೊಂಡು ಈ ನಮ್ಮ ಎರಡನೇ ನರಸಿಂಹಾಚಾರ್ಯರು ಯತಿಪೀಠದಂಥ ಪೀಠವನ್ನು ಸಂಸಾರ ಪೀಠವನ್ನು ಮಾಡಿ ಸಂಸಾರಣಾಚಾರ್ಯ ಎಂಬ ಒಂದು ಪ್ರಸಿದ್ಧಿಯನ್ನು ಪಡೆದಂಥವರಾಗಿದ್ದಾರೆ. ಮತ್ತು ಇವರು ರೂಢಾಚಾರ್ಯರು ಯಾವ ಕಾಲದ ಸಮಕಾಲೀನ ಅಂತಂದರೆ ವಿದ್ಯಾರಣ್ಯರ ಸಮಕಾಲೀನ ಅಂತಂದು ನಮ್ಮ ಇತಿಹಾಸದಿಂದ ನಮಗೆ ತಿಳಿಯಲ್ಪಡ್ತದೆ. ಹಿಂದೆ ಹರಿಹರರಿಗೆ ಸಂತಾನ ಭಾಗ್ಯ ಸ್ವಲ್ಪ ಅಂದರೆ ಲೇಟ್ ಆಯಿತು. ಸಂತಾನ ಭಾಗ್ಯ ಅವರಿಗೆ ಸಂತಾನ ಭಾಗ್ಯ ಇರಲಿಕ್ಕಾಗಿ ಅವರು ಎಲ್ಲ ಗೋದಾನ, ಹಿರಣ್ಯದಾನ, ಭೂದಾನ ಎಲ್ಲ ಮಾಡಲಿಕ್ಕಾಗಿ ನಮ್ಮ ಅಲ್ಲಿ ಆನೆಗುಂದಿಯಲ್ಲಿ ಇರತಕ್ಕಂತಹ ರೂಢಾಚಾರ್ಯರು ಈ ಶಿಷ್ಯ ಸಮುದಾಯ ತಿಳಿಸಿದಂತೆ ಹರಿಹರರಿಗೆ ತಿಳಿಸಿದಾಗ ಅವರಿಗೆ ಇಲ್ಲ, ರೂಢಾಚಾರ್ಯ ನಮ್ಮ ಸಿದ್ಧಪುರುಷರು ಅವತಾರ ಪುರುಷರಿದ್ದಾರೆ, ಅವರಿಗೆ ಸ್ವಲ್ಪ ನೀವು ಶ್ರದ್ಧಾಭಕ್ತಿಯಿಂದ ನಡ್ಕೊಳ್ರಿ ಅಂತಂದಾಗ ಈ ಗುರುಗಳನ್ನು ರಾಜಮರ್ಯಾದೆಯಿಂದ ಕರೆದುಕೊಂಡು ಹೋಗಿ ಅವರಿಗೆ ಫಲಪಂತ್ರಾಕ್ಷತೆಗಳನ್ನೆಲ್ಲ ಕೊಟ್ಟು ಅವರ ಆಶೀರ್ವಾದವನ್ನು ತೆಗೆದುಕೊಂಡಾಗ ಸ್ವಲ್ಪ ನಿಂತದರಲ್ಲಿ ಅವರಿಗೆ ಪುತ್ರ ಸಂತಾನವಾಯಿತು ಅನ್ನೋದೊಂದು ನಮ್ಮ ಇತಿಹಾಸದಿಂದ ತಿಳಿದು ಬರ್ತದೆ. ಇದನ್ನು ನಮ್ಮ ಶ್ರೀಮಠ ಗುರುದರ್ಶನ ಎಂಬ ಪುಸ್ತಕದಲ್ಲಿ ಅದರ ಬಗ್ಗೆ ನಾವು ಉಲ್ಲೇಖ ಮಾಡಿದ್ದಾರೆ. ಈ ಗುರುದರ್ಶನ ಎಂಬ ಚರಿತ್ರೆಯನ್ನು ಬರೆಯಬೇಕಾದ್ರೆ ನಾವು ಎಲ್ಲವೂ ಇತಿಹಾಸ ಮತ್ತು ಎಲ್ಲ ಕ್ಷೇತ್ರಗಳೆಲ್ಲ ಸಂದರ್ಶಿಸಿ ಆ ಜನರ ಮುಖಾಂತರ ತಿಳಿದಂಥ ವಿಷಯವನ್ನು ಆ ಪುಸ್ತಕದಲ್ಲಿ ಪ್ರಕಟಣೆಗೊಳ್ಳಲಾಗ್ತಾ ಇದೆ. ಅದನ್ನು ಬರೆಯುವ ಒಂದು ಇತಿಹಾಸ ಬುಕ್ಕನ್ನು ಆಧಾರ ಇಟ್ಟುಕೊಂಡು ಅದನ್ನು ಆ ಶ್ರೀ ಗುರುದರ್ಶನ ಎಂಬ ಪುಸ್ತಕದಲ್ಲಿ ಪ್ರಕಟ ಮಾಡಿದ್ದಾರೆ. ತದನಂತರದಲ್ಲಿ ಟಿಪ್ಪು ಸುಲ್ತಾನು ಮತ್ತು ಹೈದರಾಲಿಯ ಒಂದು ದಂಡಯಾತ್ರೆ ಆಗಿ ಈ ಹಿಂದೂ ಧರ್ಮದ ಒಂದು ಸ್ವಲ್ಪ ಹೀನ ಸ್ಥಿತಿಯಲ್ಲಿ ಬಂದಾಗ ಅವರು ಆನೆಗುಂದಿಯಿಂದ ನಂತರದಲ್ಲಿ ಕನಕಗಿರಿಗೆ ಬಂದರು. ಕನಕಗಿರಿಯಿಂದ 1777ರಲ್ಲಿ ಇಲ್ಲಿ ಪಂಪಾಪತಿ ಸ್ವಾಮಿಗಳು ಅಂತಂದು ಇವರು ಕನಕಗಿರಿಯಿಂದ 1777ರಲ್ಲಿ ಇವರು ಗಿಣಿಗೇರಿಗೆ ಬಂದರು. ಇವರು ಶ್ರೀಮದಾನಗುಂದಿ ಸಂಸ್ಥಾನ ಸರಸ್ವತಿ ಪೀಠ ಗಿಣಿಗೇರಿಯ ಮಠದ ಮೂಲ ಪುರುಷರು. ಇವರು ಬಂದು ನೀವೆಲ್ಲ ನೋಡ್ತಕ್ಕಂತಹ ಒಂದು ಮಠದ ಪೂರ್ವ ಮಾಡಿದಂಥವರು ಪಂಪಾಪತಿ ಸ್ವಾಮಿಗಳು. ಇವರು ಕಾಶಿಗೆ ಹೋಗಿ ಪಾದಯಾತ್ರೆ ಮುಖಾಂತರ ಹೋಗಿ ಆ ಲಿಂಗವನ್ನು ತೆಗೆದುಕೊಂಡು ಬಂದರು. ಹಾಗಾಗಿ ಇವರಿಗೆ ಕಾಶಿಪತಿ ಪಂಪಾಪತಿ ಮಹಾಸ್ವಾಮಿಗಳು ಅಂತ ಅನ್ನೋದು ಬಿರುದು ಬಂದಿದೆ ಇವರಿಗೆ. ನೀವು ಅಲ್ಲಿ ನೋಡ್ಬೋದು ಕಾಶಿ ವಿಶ್ವನಾಥ ಮಂದಿರ, ಅದನ್ನು ನೋಡ್ಬೋದು. ಆ ನಂತರದಲ್ಲಿ ಮತ್ತು ಏನಂತ ಬಿಲ್ಪತ್ರೆಯನ್ನು ಸಸಿ ತಂದ್ರಂತೆ. ಆಗಿನ ಕಾಲಕ್ಕೆ ಯಾವುದು ಬಸ್ಸಿನ ಸೌಕರ್ಯ ಯಾವುದೂ ಇರಲಿಲ್ಲ. ಪಾದಯಾತ್ರೆ ಮುಖಾಂತರ ಹೋಗಿ ಆ ಒಂದು ಕಾಶಿ ಒಂದು ಲಿಂಗವನ್ನು ತಂದು ಮತ್ತು ಬಿಲ್ಪತ್ರೆಯನ್ನು ಸಸಿ ತಂದು ಅದನ್ನು ಆ ಕಾಶಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರೆ ಒಂದು ಪಿತೃವನ್ನು ನೆಡರು ಅಂತ ಹೇಳಿದರು. ಇವರು ಕನಕಗಿರಿಯಿಂದ 1777ರಲ್ಲಿ ಬಂದಂಥವ್ರು ಕಾಶಿಪತಿ ಪಂಪಾಪತಿ ಮಹಾಸ್ವಾಮಿಗಳು ಅಂತಂದು. ತದನಂತರದಲ್ಲಿ ನೆಕ್ಸ್ಟ್ ಈ ಪೀಠದ ನಂತರ ಬಂದವರು ಲಕ್ಷ್ಮೇಂದ್ರ ಸ್ವಾಮಿಗಳು ಅಂತಂದು. ಇವರು ಕಾಶಿಪತಿ ಪಂಪಾಪತಿ ಮಹಾಸ್ವಾಮಿಗಳು ತೀರಿ ಅಂದರೆ ದೇಹಾಸನ ಆದ ಮೇಲೆ ಮಠದ ಒಂದು ನೇತೃತ್ವ ಏನೈತಿ ಸ್ವಲ್ಪ ಆ ಸಂದರ್ಭದಲ್ಲಿ ಕಷ್ಟಕರ ಅಂಥ ಪರಿಸ್ಥಿತಿಯಲ್ಲಿ ಆ ನಂತರದಲ್ಲಿ ಇವರು ಅವಸಾನವಾದ ನಂತರದಲ್ಲಿ ನಮ್ಮ ಗಿಣಿಗೇರಿಯ ಹಿರೇಮಠದ ಚನ್ನಬಸಪ್ಪನವರು ಹಂಪಿ ಹೇಮಕೂಟಕ್ಕೆ ಹೋಗಿದ್ರಂತೆ. ಹೋದಾಗ ಏನಂತಾರೆ ಅವರು ಅಲ್ಲಿ ಅವರ ಕೈಯಲ್ಲಿ ಏನಿದೆಯಲ್ಲ 3 ಉಕ್ಕಿನ ಮಳೆಗಳು 2 ಬೆತ್ತಗಳನ್ನು ಕೊಟ್ಟು ಏನಂತಲ್ಲ ಇವನ್ನು ಕೊಟ್ಟು ಆ ಮಠದಲ್ಲಿ ಇಟ್ಟು ನಿತ್ಯ ಪೂಜೆ ಮಾಡ್ಕೊಳ್ತಾ ಬರ್ರಿ ಅಂತ ಅನ್ನೋದು ಅವ್ರು ಹೇಳಿ ಕಳಿಸಿರಂತೆ. ಅವರು ಚನ್ನಬಸವನಿಗೆ ಭಾಳ ಆಶ್ಚರ್ಯ ಆಯ್ತಂತ. ಇಲ್ಲ, ನಾನೇ ಒಂದು 3 ತಿಂಗಳ ಹಿಂದೆ ಮಠಕ್ಕೆ ಹೋಗಿದ್ದೀನಿ, ಅವರ ಅಂತ್ಯಕ್ಕೆ ಸಮಾಧಿ ಇದಾಗಿದೆ, ಹೆಂಗೆ ಇದು ವಿಷಯ ಅಂತಂದಾಗ ಇಲ್ಲ ಮಹಾನ್ ಪುರುಷರು ಸಿದ್ಧಪುರುಷರು ಅಂತಂದು ಅವರು ತಿಳಿದು ಏನಂತಲ್ಲ ಆಯಿತು ಅಂತಂದು. ಇಲ್ಲ, ನೀವು ಮಠದ ಯಜಮಾನರು ನೀವೇ ಹೋದಾಗ ಮಠದ ಪರಿಸ್ಥಿತಿ ಸ್ವಲ್ಪ ಭಾಳ ಇದಾಗಿದೆ ಅಂತಂದಾಗ ಅವರು ಪಂಪಾಪತಿ ಮಹಾಸ್ವಾಮಿಗಳು ಏನು ಮಾಡಿದ್ರಂತೆ, ಅವರು ಅಲ್ಲಿ ಅವ್ರಿಗೆ ಹೇಳಿದ್ರು, ಚನ್ನಬಸವನಿಗೆ ಹೇಳಿದ್ರಂತೆ, ಇಲ್ಲ ನಾನು ಏನಂತಲ್ಲ ಇನ್ನೂ ಸ್ವಲ್ಪ ದಿನಗಳಲ್ಲಿ ಏನಂತಲ್ಲ ಮೀನಾಕ್ಷರಮ್ಮನ ಗರ್ಭದಲ್ಲಿ ಹುಟ್ಟು ಬರ್ತೇನೆ ಅಂತ ಒಂದು ಅಭಯವನ್ನು ಕೊಟ್ಟರಂತ ಅವರಿಗೆ. ಕೊಟ್ಟು ಇಲ್ಲ ನೀವೇ ಬಂದಿದ್ದಕ್ಕೆ ಏನು ಸಾಕ್ಷಿ ಅಂತಂದಾಗ ಇಲ್ಲ ನಾವು ಹುಟ್ಟಿ ಬರುವಾಗ ಏನಂತಲ್ಲ ಅವರಿಗೆ ಕಿವಿ ಹೆಜ್ಜೆಗಳು ಹಾಗೇ ಇರ್ತವೆ ಅಂತ ಅನ್ನೋದು ಒಂದು ಆಶ್ವಾಸನೆ ಕೊಟ್ಟರಂತೆ. ಕೊಟ್ಟ ನಂತರ ಅವರು ಬಂದು ಮಠದಲ್ಲಿ 3 ಉಕ್ಕಿನ ಮಳೆಗಳು ಮತ್ತು 2 ಬೆತ್ತಗಳನ್ನು ಕೊಟ್ಟು ಅವು ನಿತ್ಯದಲ್ಲಿ ಪೂಜೆಗೊಳ್ತಿದ್ದಾರೆ. ಅವರ ವರಪ್ರಸಾದದಿಂದ ಹುಟ್ಟಿದಂಥವರೇ ಇವರು ಲಕ್ಷ್ಮೇಂದ್ರ ಸ್ವಾಮಿಗಳು ಅಂತಂದು. ಇವರು ಪಂಪಾಪತಿ ಮಹಾಸ್ವಾಮಿಗಳ ಭವಿಷ್ಯವಾಣಿಯಂತೆ ಶ್ರೀ ಲಕ್ಷ್ಮೇಂದ್ರ ಸ್ವಾಮಿಗಳು ಜನ್ಮವೆತ್ತಿದ್ರು. ಇವರಿಗೆ ಏನೋ ನೀವು ಜನ್ಮ ಹುಟ್ಟಿ ಬರೋದಕ್ಕೆ ಏನೋ ಒಂದು ಪ್ರೂಫ್ ಅಂತಂದ್ರೆ ಆಧಾರ ಏನು ಅಂತ ಕೇಳಿದಾಗ ಇವರು ಹುಟ್ಟಿದಾಗ ಏನೈತಲ್ಲ ನಾವು ಹುಟ್ಟಿ ಬರ್ಬೇಕಾದ್ರೆ ಏನೈತಲ್ಲ ಕಿವಿಯ ಹಾಲೆಗಳು ಏನೈತಲ್ಲ ಹೋಲ್ ಇರ್ತಾವಲ್ಲ ಅವು ತೂತು ಮಾಡ್ದಂಗೆ ಅಂತಂದ್ರೆ
ತೂತಾದಂಗೆ ಇರ್ತವೆ ಅಂತ ಹೇಳ್ತಾರೆ. ಎಲ್ಲರಿಗೂ ಏನಂತ ನಾವು ನೀವು ತಿಳಿದ ಹಾಗೆ ಏನಂತ ಗರ್ಭದಿಂದ ಜನಿಸಿ ಬಂದಾಗ ಏನಂತ ಯಾವೂ ಏನಂತಲ್ಲ ಹೋಲಿರಲ್ಲ. ಆದರೆ ಈ ಲಕ್ಷ್ಮೇಂದ್ರ ಸ್ವಾಮಿಗಳಿಗೆ ಆ ಗರ್ಭದಿಂದ ಹುಟ್ಟಿ ಬರುವಾಗಲೂ ಸಹಿತ ಆ ಹಾಲಿಗಳಿದ್ವು ಅಂತ ಅನ್ನೋದೊಂದು ಪ್ರತೀತಿ.